ಪಾಕಿಸ್ತಾನದಿಂದ ಒಂದು ಘೋಷಣೆ ಸಾಕಷ್ಟು ಸುದ್ದಿಯಾಗಿತ್ತು. ನಿನ್ನೆ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ಕೆಲವೊಂದಿಷ್ಟು ಮಂದಿ ಇಲ್ಲ ಘೋಷಣೆಗೆ ಹೋಗಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡ್ರು. ಮೀಡಿಯಾದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸರ್. ನಾನು ಅವತ್ತು ಹೇಳಿದ್ದೆ, ಈ ರೀತಿ ಪಾಕಿಸ್ತಾನ ಪರವಾಗಿ ಮತ್ತು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅದು ಶಕ್ತಿ ಕೇಂದ್ರದಲ್ಲಿ ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಾವು ಕೂಗು ಹಾಕಿದರು. ಅದರಲ್ಲಿ ಹೊಸದಾಗಿ ರಾಜ್ಯಸಭಾ ಮೆಂಬರ್ ಆದಂಥ ನಮ್ಮ ನಾಸೀರ್ ಹುಸೇನ್ ಹೊಸದಾಗಿ ಆದಾಗ ಅವ್ರ ಹಿಂಬಾಲಕರು ಅವ್ರ ಸುತ್ತಮುತ್ತಲು ಮೊದಲು ನಾಸೀರ್ ಹುಸೇನ್ಗೆ ಜಯವಾಗಲಿ ಅಂತಂದರು. ಹಾಗೆ ಅನ್ಕೊಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದನ್ನು ನಾವು ಹೇರ್ ಮಾಡಿದ್ದೇವೆ. ರೆಕಾರ್ಡ್ ಆಗಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ, ಟಿ ವಿಗಳ ಮುಖಾಂತರ ಎಲ್ಲೋ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅದನ್ನು ಸಹಿತಕ್ಕೆ ಅಲ್ಲೇ ಪಕ್ಕದಲ್ಲಿದ್ದು ಅವ್ರಿಗೆ ಅದು ಕೇಳಿಸಿಲ್ಲ, ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನೋಂಥ ಡಿನೈ ಮಾಡಿದರು. ಅದು ಕೇಳಿಸಿದ್ದು ಗುರ್ತಿದೆ ಅವರಿಗೆ. ನಿಜವಾಗಿ ಆ ರೀತಿ ಇದ್ದರೆ ಅವ್ರಿಗೆ ದೇಶಭಕ್ತಿ ಅವ್ರಿಗೆ ಇದ್ದಿದ್ದರೆ ಇಮಿಡಿಯೇಟ್ಲಿ ಆತನ ಕಪಾಳ ಕೊಡಬೇಕಾಗಿತ್ತು ನಾಸೀರ್ ಹುಸೇನ್. ಈ ರೀತಿ ನನ್ನ ಕಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಗಿಲ್ಲ, ಇದು ದೇಶದ್ರೋಹದ ಕೆಲಸ ಅಂತ ಹೇಳಬೇಕಾಗಿತ್ತು. ಅದನ್ನು ಮಾಡೋದು ಬಿಟ್ಟು ಯಾರೋ ಮಾಧ್ಯಮದವರು ಇದನ್ನು ಪದೇ ಪದೇ ಪ್ರಶ್ನೆ ಕೇಳಿದಾಗ ಮಾಧ್ಯಮದವರಲ್ಲೇ ಹರಿಹಾಯುವಂಥ ಕೆಲಸ ಮಾಡಿದರು. ಬಿಡ್ರಿ ನಡ್ರಿ ಆ ಕಡೆ ನಡಿ ಅಂತ ಹೇಳಿ ಈ ರೀತಿ ಕೀಳಾಗಿ ಮಾತಾಡುವಂಥ ಕೆಲಸ ನಾಸೀರ್ ಹುಸೇನ್ ಮಾಡಿದ್ರು ಹೊರತು ಅದನ್ನೇ ಡಿಪೆಂಡ್ ಮಾಡುವಂಥ ಕೆಲಸ ಮಾಡಿದ್ರು ಹೊರತು ಅದನ್ನು ಡಿನೈ ಮಾಡುವಂಥ ಕೆಲಸ ಮಾಡಿದ್ರು ಹೊರತು ಅದನ್ನು ಕಂಡಮ್ ಮಾಡುವಂಥ ಕೆಲಸ ಮಾಡಲಿಲ್ಲ. ಅದಾದಮೇಲೆ ಇನ್ನೂ ಅಸೆಂಬ್ಲಿ ನಡೀತಾ ಇತ್ತು, ಸಿ ಎಮ್ ಆಗಲಿ ಡಿ ಸಿ ಎಮ್ ಆಗಲಿ ಅದನ್ನು ಖಂಡಿಸಲಿಲ್ಲ. ಈವನ್ ಯಾರು ಲಾ ಮಿನಿಸ್ಟರ್ ಎಚ್ ಕೆ ಪಾಟೀಲ್ರು ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡ್ತಾರೆ, ಆ ರೀತಿ ಹೇಳಿಕೆ ಕೊಟ್ಟೇ ಇಲ್ಲ, ಯಾರೂ ಆ ರೀತಿ ಸ್ಲೋಗನ್ ಅಂದಿಲ್ಲ ಅನ್ನುವಂಥದ್ದು ಮಾಹಿತಿ ನಮಗಿದೆ ಅಂತ ಹೇಳ್ತಾರೆ. ಅಂದರೆ ಸುಳ್ಳು ಮಾಹಿತಿಯನ್ನು ಹೇಳಿ ಇವತ್ತು ಈ ಅಫೇಜ್ಮೆಂಟ್ ಪಾಲಿಸಿ ಏನಿದೆಲ್ಲ ಅಲ್ಪಸಂಖ್ಯಾತರನ್ನ ಅಫೇಜ್ಮೆಂಟ್ ಮಾಡುವಂಥದ್ದು, ಅದರ ಮುಖಾಂತರ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥ ವೋಟ್ ಬ್ಯಾಂಕ್ ಬರ್ತದೆ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರಲ್ಲ, ಅದರಿಂದ ಈ ರೀತಿಯಾದಂಥದ್ದು ಘಟನೆಗಳು ಆಗ್ತಾ ಇದ್ದಾವೆ. ನಿಜವಾಗಿ ಅವರಿಗೆ ಬೋನಾಫೈಡ್ ಇದ್ದರೆ, ದೇಶಭಕ್ತಿ ಇದ್ದರೆ ಕಾಂಗ್ರೆಸ್ಸವರು ಈ ರೀತಿ ಅಫೇಜ್ಮೆಂಟನ್ನು ಬಿಟ್ಟು ಇದನ್ನು ಇಮಿಡಿಯೇಟ್ಲಿ ಖಂಡಿಸಿ ಇವತ್ತು ಹೌದು ಅದು ಯಾರೇ ಇದ್ದರೂ ಅರೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡಂತ ಓಪನ್ ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಇಲ್ಲ ನಮ್ಮ ಇದು ರಿಪೋರ್ಟ್ ಬರಲಿ, ವಿಧಿ ವಿಜ್ಞಾನದ ಒಂದು ರಿಪೋರ್ಟ್ ಬರಲಿ, ಅದಾದಮೇಲೆ ನೋಡ್ತೀವಿ, ಆದಮೇಲೆ ವಿಚಾರ ಮಾಡ್ತೀವಿ, ಅದನ್ನು ಆ ರೀತಿ ಹೇಳಿಕೆನೇ ಕೊಟ್ಟಿಲ್ಲ ಅನ್ನುವಂಥ ಡಿನೈ ಮಾಡಿ ಅದನ್ನು ಡಿಪೆಂಡ್ ಮಾಡಿ ಕೊನೆಗೀಗ ಇನ್ನೂ ವಿಧಿವಿಜ್ಞಾನ ಪ್ರಯೋಗದ್ದು ಸರ್ಕಾರದ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ಪ್ರೈವೇಟ್ನ ಒಬ್ಬರು ಎಕ್ಸ್ಪರ್ಟ್ ಹೇಳಿದರು. ಅದನ್ನೇ ಹೇಳಿದ ಮೇಲೆ ಅವ್ರು ಹೇಳಿದರು ಇದು ಪ್ರೂವ್ ಆಗಿದೆ, ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದು ನಿಜ, ಇದು ಪ್ರೋ ಪಾಕಿಸ್ತಾನ ಮತ್ತು ಜಿಂದಾಬಾದ್ ಅಂದಿದ್ದು ನಿಜ ಅಂತ ಹೇಳಿ ಆ ಒಂದು ಕಂಪೇರ್ ಮಾಡಿಕೊಂಡು ಅವ್ರು ಹೇಳಿದ್ದು ನೋಡಿ ಅದಾದಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸರ್ಕಾರದ ವಿಧಿವಿಜ್ಞಾನ ಪ್ರಯೋಗದ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತ ಒಂದು ಕಡೆ ಹೇಳ್ತೀರಿ, ಹಾಗಾದ್ರೆ ಅರೆಸ್ಟ್ ಹೆಂಗೆ ಮಾಡಿದಿರಿ? ಮೊದಲು ಯಾರೋ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿನಂತಂದರೆ ಇದು ಪ್ರೂವ್ ಆತಲ್ಲ, ಇದು ಕೇಸು ಆ ರೀತಿ ಹೇಳಿಕೆ ಕೊಟ್ಟಿದ್ದು ಪ್ರೂವ್ ಆತಲ್ಲ. ಹಾಗಾದ್ರೆ ಮೊದಲು ಒಂದು ಡಿನೈ ಮಾಡೋದು, ಆಮೇಲೆ ಈಗ ಅರೆಸ್ಟ್ ಮಾಡೋದು, ಇದೆಲ್ಲ ನೋಡಿದರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಭಾಳ ಕನ್ಫ್ಯೂಸ್ನಲ್ಲಿದೆ ಮತ್ತು ವೋಟ್ ಬ್ಯಾಂಕ್ ಸಲುವಾಗಿ ಯಾವುದೇ ಮಟ್ಟಕ್ಕೂ ನೀವು ಹೋಗ್ಲಿಕ್ಕೆ ತಯಾರಿದ್ದೀರಿ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕಾಗಿ ನಾನು ಇವತ್ತಿಗೂ ಹೇಳ್ತೀನಿ, ಇವತ್ತು 3 ಜನ ಅರೆಸ್ಟ್ ಮಾಡಿದ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೂ ನೈತಿಕತೆ ಉಳಿದಿಲ್ಲ. ನಾನು ಒತ್ತಾಯ ಮಾಡ್ತೀನಿ, ಅವ್ರು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ. ಈಗ ರಾಜ್ಯಸಭೆಗೆ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸಬಾರ್ದು, ಅವರು ಇನ್ವಾಲ್ವ್ ಆಗುತ್ತೆ, ಅವರು ಅಲ್ಲೇ ಇದ್ದಾರೆ ಸರ್. ಅದಕ್ಕೆ ನಾನು ಹೇಳ್ತೀನಿ, ಈಗ ಇದು ರಾಜ್ಯಸಭಾ ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ ನಾಸೀರ್ ಹುಸೇನ್ ಅವರ ಹಿಂಬಾಲಕರಿಂದ ಇದೆಲ್ಲ ಆಗಿದ್ದು. ಈಗ ಅವ್ರ ಹಿಂಬಾಲಕರಿಂದ ಆಗಿದ್ದರಿಂದ ಇದರಲ್ಲಿ ಅವ್ರಿಗೆ ಪಾತ್ರ ಬರ್ತದೆ. ನಿಜವಾಗಿ ಅವನು ಈ ಕೇಸ್ನಲ್ಲಿ FIRದಲ್ಲಿ ಅವನ್ನ ಹಾಕಬೇಕು. ಹೀಗಾಗಿ ಈ ರೀತಿ ದೇಶದ್ರೋಹ, ಇನ್ನು ಬೇರೆ ಯಾವುದೋ ಘಟನೆ ಆಗಿದ್ದರೆ ಮತ್ತೊಂದು ಬೇರೆ ಇತ್ತು, ಯಾರೋ ವ್ಯಕ್ತಿಗಳಿಗೆ ಲೀಡರ್ಸ್ಗೆ ಇಲ್ಲಿ ಬಿದ್ದಿದ್ದು ಬೇರೆ ಇತ್ತು. ಆದರೆ ಇವತ್ತು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಹೇಳಿ ಅವ್ರ ಹಿಂಬಾಲಕರೇ, ಮತ್ತು ಎಲ್ಲರೂ ಈಗ ಅರೆಸ್ಟ್ ಆದವರು ಹಿಂಬಾಲಕರೇ, ಅಲ್ಲಿದ್ದಂಥವ್ರು ಸುತ್ತಮುತ್ತಲು. ಹಾಗಾದ್ರೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಬರ್ತದೆ ಅದಕ್ಕೆ ನಾಸೀರ್ ಹುಸೇನು ಈ ಒಂದು ಕೇಸ್ ಮುಗಿಯುವವರೆಗೂ ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಅವ್ರ ಯೋಗ್ಯತೆ ಇಲ್ಲ, ಕಾನೂನು ರೀತಿಯೂ ಬಡುವುದಿಲ್ಲ. ಅದನ್ನು ನಾನು ಒತ್ತಾಯ ಮಾಡ್ತೀನಿ. ಇನ್ನೊಂದು ಕಡೆ ಸರ್, ಇವತ್ತು JP ನಡ್ಡಾ ಅವರು ಬೂತ್ ಮಟ್ಟದ ಕಾರ್ಯಕ್ರಮ ಇದನ್ನು ಮಾಡ್ತಾರೆ, ತಾವು ಹೋಗ್ತೀವಿ? ಇಲ್ಲ, ನನಗೆ ಅಲ್ಲಿನೂ ಇದು ಕರೆದಿಲ್ಲ, ನನಗೆ ನಾನು ಅಲ್ಲಿ ಹೋಗ್ತಾ ಇಲ್ಲ. ಈಗ ಧಾರವಾಡ, ಯಾಕಂದರೆ ಅಲ್ಲಿ 4 ಜಿಲ್ಲೆದಿದೆ, ಚಿಕ್ಕೋಡಿ ಮತ್ತು ಬೆಳಗಾವಿ, ಆಮೇಲೆ ಬಾಗಲಕೋಟೆ, ಬಿಜಾಪುರದಿದೆ. ಹೀಗಾಗಿ ಅಲ್ಲಿ ನಾನು ಆಹ್ವಾನಿಸಿಲ್ಲ.
ಸರ್, ಈ ಸರ್ಕಾರವನ್ನು ನೋಡಿದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಪದೇ ಪದೇ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ಅಲ್ಲ, ಅದಕ್ಕೆ ನಾನೇನು ಹೇಳೋದು, ಕಾಂಗ್ರೆಸ್ದವ್ರಿಗೆ ಇವತ್ತು ಇಡೀ ದೇಶ ದೊಡ್ಡದಿದೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲರೂ ಒಳಗೊಂಡ ಒಂದು ಪಾರ್ಟಿ ಆಗ್ಬೇಕು ನೀವು. ಅದು ಬಿಟ್ಟು ಕೇವಲ ಒಂದು ವೋಟ್ ಬ್ಯಾಂಕ್ ಉಳಿಸೋ ಸಲುವಾಗಿ ಆ ತುಷ್ಟೀಕರಣ ಅನ್ನುವಂಥದ್ದು ಇಲ್ಲ. ಇದರಿಂದ ಕಾಂಗ್ರೆಸ್ ಡೇ ಬೈ ಡೇ ಕ್ಷೀಣಿಸ್ತಾ ಇದೆ, ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ಇಂದು ಅವ್ರು ಅರ್ಥ ಮಾಡ್ಕೊತ ತಯಾರಿಲ್ಲ. ಮತ್ತು ಅದನ್ನು ಅಪೇಜ್ಮೆಂಟ್ ಮಾಡೋ ಮುಖಾಂತರ ಇನ್ನೂ ಪಾರ್ಟಿ ಉದ್ಧಾರ ಆಗ್ತದೆ ಅಂದರೆ ಉದ್ಧಾರ ಆಗೋದಿಲ್ಲ. ಇಡೀ ಭಾರತ ದೇಶದ ಜನರ ವಿಶ್ವಾಸ ಕಳ್ಕೊಂಡು ಡೇ ಬೈ ಇವತ್ತು ನೋಡಿ, ನಿನ್ನೆ ಗುಜರಾತಲ್ಲಿ ಒಂದಿಷ್ಟು ಜನ ಕಾಂಗ್ರೆಸ್ ಅವರು ಸೇರಿದ್ದಾರೆ, ಅಸ್ಸಾಂದಲ್ಲಿ ಸೇರಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ರಾಜೀನಾಮೆ ಕೊಡ್ತಾ ಇದ್ದಾರೆ, ಎಲ್ಲ ಕಡೆ ತಮಿಳುನಾಡು ಎಲ್ಲ ಕಡೆಯೂ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಹುತೇಕ ಲೀಡರ್ಸು ಭಾರತೀಯ ಜನತಾ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಿದೆ, ಕಾಂಗ್ರೆಸ್ ಪಾರ್ಟಿ ಅಸ್ತಿತ್ವ ಕಳ್ಕೊತಾ ಇದೆ. ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರಿಸಿದರೆ ಬಹುಶಃ ಅದು ಭಾಳ ಇಡೀ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಕಳ್ಕೊತದೆ. ಮತ್ತು ನಾಳೆ ಇದು ಎಲ್ಲಿ ರಾಜ್ಯದ ಸರ್ಕಾರದ ಒಂದು ಅಧೋಪತಿಗೂ ಅಧಂಪತಕ್ಕೂ ಕಾರಣ ಆಗ್ತದೆ. ಕರ್ನಾಟಕದಲ್ಲೂ ಆ ಥರದ ಬೆಳವಣಿಗೆ ಆಗ್ಬೋದು ಡೆಫಿನೆಟ್ಲಿ. ಇದರಿಂದ ಈಗಾಗಲೇ ಅಲ್ಲಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಶಾಸಕರು ಅಸಮಾಧಾನದಿದ್ದಾರೆ, ಬೇಜಾರಿನಲ್ಲಿದ್ದಾರೆ. ಹೀಗಾಗಿ ಫ್ಲಡ್ ಗೇಟ್ ಒಂದು ಸಲ ಓಪನ್ ಆದರೆ ಎನಿ ಟೈಮ್ ಪತನ ಆಗ್ಬೋದು. ಈಗ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ವೀರಶೈವ ಲಿಂಗಾಯತ ಸಮುದಾಯ ಒತ್ತಾಯ ಮಾಡ್ತಿದೆ. ಆಫೀಸಿಯಲಿ ಟ್ವೀಟ್ ಮಾಡ್ತಿದ್ದಾರೆ. ನೋಡಿ, ನಾನು ಅದ್ರ ಬಗ್ಗೆ ಜಾತಿ ಧರ್ಮ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಇವತ್ತು ಟಿಕೆಟ್ ಫೈನಲ್ ಮಾಡುವಂಥದ್ದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಮತ್ತು ನನ್ನ ಪ್ರಶ್ನೆ ಬಂದಾಗ ಇವತ್ತು ನಾನು ಮೊದಲಿಂದ ಹೇಳ್ಕೊತಿದ್ದೇನೆ, ಇವತ್ತು ವರಿಷ್ಠರು ಎಲ್ಲಿ ನನಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡೋಂಥರ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಇಂಥ ಕ್ಷೇತ್ರ ಅಂತ ನಾ ಯಾವುದೂ ಸ್ಪೆಸಿಫಿಕ್ ಅಂತ ಹೇಳಿಲ್ಲ. ಆದರೆ ವರಿಷ್ಠರು ಅವರು ಎಲ್ಲಿ ಸ್ಪರ್ಧೆ ಮಾಡೋಂಥರ, ಅದು ಧಾರವಾಡನಿರ್ಬೋದು, ಹಾವೇರಿನಿರ್ಬೋದು, ಬೆಳಗಾವಿ, ವರಿಷ್ಠರು ಎಲ್ಲಿ ಹೇಳ್ತಾರೆ ಅದಕ್ಕೆ ನಾವು ತಯಾರಿ. ಅಥವಾ ಬೇರೆ ಎಲ್ಲೇ ಸ್ಪರ್ಧೆ ಮಾಡಿ, ಅದು ಬೇಡ, ಸ್ಪರ್ಧೆ ಮಾಡೋದು ಬೇಡ, ಇಲೆಕ್ಷನ್ ಕ್ಯಾಂಪೇನ್ ಮಾಡಿ ಸಂಘಟನೆ ಮಾಡೋದು, ಅದಕ್ಕೂ ನಾವು ತಯಾರಿ. ಈಗ ಒಂದೇ ಹಂತದೊಳಗೆ ಸರ್ 195 ಸೀಟ್ ಏನು ಘೋಷಣೆ ಮಾಡಿದ ಕ್ಷೇತ್ರಕ್ಕೆ, ಅದರಲ್ಲಿ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಸರ್. ಹೀಗಾಗಿ ಸ್ವಲ್ಪ ಸಾಕಷ್ಟು ಅನುಮಾನಗಳಿದಾವೆ, ಹೊಸವರು ಬರ್ತಾರ ಅಲ್ಲ, ಅದನ್ನು ನನಗೆ ಗೊತ್ತಿಲ್ಲ. ಯಾಕಂದರೆ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಏನಾಗಿದೆ, ಇವತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಮೊದಲೇ ಸ್ಟಡಿ ಮಾಡ್ಕೊತಿದ್ದಾರೆ. ಇಲ್ಲಿಗೆಲ್ಲ ಪ್ರೊಸೆಸ್, ಇವತ್ತು ನಡ್ಡಾ ಅವರು ಬಂದು ಬೆಳಗಾವಿ ಆ ಕ್ಲಸ್ಟರ್ನಲ್ಲಿ ಇವತ್ತೆಲ್ಲ ಚರ್ಚೆ ಮಾಡ್ತಾರೆ. ಇವೆಲ್ಲ ರಿಪೋರ್ಟ್ ಹೋಗ್ಲಿಕ್ಕೆ ಒಂದು 2-3 ದಿವಸ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇದು ಹೆಡಪ್ ಆಗಿದೆ ಅಂತ ನಾವು ತಿಳ್ಕೊಂಡು ಮತ್ತೊಮ್ಮೆ ಮೋದಿ ಅವರು ಬರ್ತಾರೆ ಸರ್. 100% ಇದು ಇವತ್ತಿನ ಚುನಾವಣೆ ನಡೆಯುವಂಥದ್ದು 2024 ಲೋಕಸಭಾ ಚುನಾವಣೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಬೇಡ ಅನ್ನುವಂಥದ್ದು ಜನರಲ್ಲಿ ಅದೇ ಇದೆ. ಮತ್ತು ಇಡೀ ದೇಶದ 100 ಕೋಟಿ ಜನರಲ್ಲಿ ಮನಸ್ಸಿನಲ್ಲಿದೆ. ನರೇಂದ್ರ ಮೋದಿಯವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಉತ್ತಮ ವ್ಯಕ್ತಿ ಇದ್ದಾರೆ, ಮತ್ತು ಇಡೀ ದೇಶದಲ್ಲಿ ಒಂದು ಬದಲಾವಣೆ ಕ್ರಾಂತಿಯಾಗಿದೆ. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಂದು ಸಲ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ 100 ಕೋಟಿ ಜನರ ಒಂದು ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ವಾತಾವರಣ ನೋಡಿದರೆ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳ ವಾತಾವರಣ ನೋಡಿದಾಗ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.